ಕೋಲಾರ ನಗರದ ಹಿರಿಯ ಅಧಿಕಾರಿಗಳ ಕೂಗಳತೆ ದೂರದಲ್ಲಿರುವ ಕೋಲಾರಮ್ಮನ ಕೆರೆಯನ್ನು ನಿರ್ಲಕ್ಷ್ಯ ಮಾಡಿ ಸಂಪೂರ್ಣವಾಗಿ ಅಭಿವೃದ್ಧಿ ಹೆಸರಿನಲ್ಲಿ ಆ ಕೆರೆಯನ್ನು ಹಾಳು ಮಾಡುತ್ತಿದ್ದರು. ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ಉಪವಿಭಾಗಾಧಿಕಾರಿಗಳಿರ್ಬೋದು, ಅಪರ ಜಿಲ್ಲಾಧಿಕಾರಿಗಳಿರ್ಬೋದು, ಇಲ್ಲಿನ ಜನಪ್ರತಿನಿಧಿಗಳು ಯಾಕೆ ಧ್ವನಿ ಎತ್ತುತ್ತಿಲ್ಲ? ಯಾಕಂದರೆ ಇನ್ಫೋಸಿಸ್ ಒಂದು ಸಂಸ್ಥೆಯಿಂದ ಸುಮಾರು 12 ಕೋಟಿ ವೆಚ್ಚದಲ್ಲಿ ಈ ಒಂದು ಕೋಲಾರಮ್ಮನ ಕೆರೆಯಲ್ಲಿ ವಿವಿಧ ರೀತಿಯ ಕಾಮಗಾರಿಗಳನ್ನು ಮಾಡಿ ಇಡೀ ಕೆರೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ನಾವು ಇಲ್ಲೇ ಇವತ್ತು ನೋಡ್ಬೋದಾಗಿದೆ. ಆ ಕೆರೆಗಳಲ್ಲಿ ದೊಡ್ಡ ದೊಡ್ಡ ಒಂದು ಹಳ್ಳಗಳನ್ನು ತೆಗೆದು ಅದಕ್ಕೆ ಅಣೆಕಟ್ಟುಗಳನ್ನು ಕಟ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೋಲಾರಮ್ಮನ ಕೆರೆಯನ್ನು ಉಳಿಸುವಂತಹ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳು ಇದ್ದೂ ಇಲ್ಲದಂತಾಗಿರುವುದು ಒಂದು ದುರಾದೃಷ್ಟಕರವಾದ ವಿಚಾರ. ಯಾಕಂದರೆ ಇವತ್ತು ಈ ಒಂದು ಕೆರೆ ಕಟ್ಟಬೇಕಾದ್ರೆ ಇಲ್ಲಿನ ಜನರು ಯಾವುದು ಮನಸ್ಸು ಮಾಡಲ್ಲ. ಎಲ್ಲ ರಾಜಕಾರಣಿಗಳಿಗೂ ಎಲ್ಲ ಅಧಿಕಾರಿಗಳಿಗೂ ಕಮಿಷನ್ ಬೇಕು. ಅದರ ಪೂರ್ವಜರು ಕಟ್ಟಿ ಬೆಳೆಸಿದಂಥ ಈ ಕೋಲಾರಮ್ಮನ ಕೆರೆಗೆ ಒಂದು ಇತಿಹಾಸ ಇದೆ. ಆ ಕೆರೆಯಲ್ಲಿ ಸುಮಾರು 170 ಎಕರೆ ಜಮೀನು ಒತ್ತುವರಿಯಾಗಿದ್ದರೂ ಸಹ ಅದರ ಬಗ್ಗೆ ಧ್ವನಿ ಎತ್ತಲು ಧ್ವನಿ ಇಲ್ಲ. ಇಲ್ಲಿನ ಜನಪ್ರತಿನಿಧಿರ್ಬೋದು, ಸಂಸದರಿಗಿರ್ಬೋದು. ಆದರೆ ದಿನಾನೂ ಹೇಳ್ತೇನೆ, ಹಿರಿಯ ಅಧಿಕಾರಿಗಳು ಇಲ್ಲಿ ಓಡಾಡ್ತಾರೆ ಮತ್ತು ಇನ್ನು ಜನಪ್ರತಿನಿಧಿಗಳು ಓಡಾಡ್ತಾರೆ. ಆದರೆ ಕೋಲಾರಮ್ಮನ ಕೆರೆಯನ್ನು ಹಾಳು ಮಾಡಿರುವ ಗುತ್ತಿಗೆದಾರರು ಇವತ್ತು ಬಂದು ಇದನ್ನು ರೆಡಿ ಮಾಡ್ತಾ ಇಲ್ಲ. ಇನ್ನೇನು ಮುಂದೆ ಬರುವಂತಹ ಮುಂಗಾರು ಮಳೆಯಿಂದ ಆ ಮಳೆ ನೀರು ಬಂದರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮನೆಗಳಲ್ಲಿ ಚಂಬುಗಳಲ್ಲಿ ಇಲ್ಲ ಬಿಂದಿಗೆಗಳಲ್ಲಿ ನೀರು ಇಟ್ಕೊತಾರ? ಯಾವ ಪುರುಷಾರ್ಥಕ್ಕಾಗಿ ಈ ಕೆರೆಗಳನ್ನು ಹಾಳು ಮಾಡ್ತಾ ಇದ್ದಾರೆ? ನಾವೇನು ಕೇಳಿದ್ರೆ ಇಲ್ಲಿ ಕೋಲಾರ ಜಿಲ್ಲೆಯ ಜನತೆ ಮತ್ತು ಜಿಲ್ಲೆಯ ಜನತೆ ಏನು ಕೇಳಿದ್ರ? ಸ್ವಾಮಿ, ನೀವು ಕೋಲಾರಮ್ಮನ ಕೆರೆ ಹಾಳು ಮಾಡಿಬಿಟ್ಟು ನಮಗೆ ವಾಕಿಂಗ್ ಪಥ ಮಾಡಿ ಅಂತೇಳಿ. ಇನ್ನು ನಗರಸಭೆ ಅಧಿಕಾರಿಗಳು ಈ ಒಂದು ಪಾರ್ಕು ಅದು ಇದು ಅಂಥೇಳಿ ಕೋಟಿ ಹಣವನ್ನು ಲೂಟಿ ಮಾಡಿಬಿಟ್ಟಿದ್ದಾರೆ. ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ. ಇನ್ನು ಅಲ್ಲೊಂದು ಪಾರ್ಕ್ ಮಾಡಿದ್ದಾರೆ. ಆ ಪಾರ್ಕಿನಲ್ಲಿರುವ ಅಳವಡಿಸಿರುವ ಎಲ್ಲ ಒಂದು ಉಪಕರಣಗಳು ಕಳಪೆ. ಅದನ್ನು ಸಹ ಅದರ ಬಗ್ಗೆ ಧ್ವನಿ ಎತ್ತೋರು ಇಲ್ಲ. ಒಟ್ಟಾರೆಯಾಗಿ ಕೋಲಾರಮ್ಮನ ಕೆರೆಯನ್ನು ಅಭಿವೃದ್ಧಿ ಹೆಸರಿನಲ್ಲಿ ಹಾಳು ಮಾಡುತ್ತಿರುವ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಕೋಲಾರಮ್ಮ ಕೆರೆ ಯಥಾಸ್ಥಿತಿ ಯಾವ ರೀತಿ ಅದನ್ನೇ ಕಾಪಾಡಿಕೊಳ್ಳಬೇಕು. ಮತ್ತು ಈ ಒಂದು ಕಾಮಗಾರಿ ಅವೈಜ್ಞಾನಿಕ ಕಾಮಗಾರಿ ಮಾಡುತ್ತಿರೋರು ಯಾರು ಎಂಬುದನ್ನು ಪತ್ತೆ ಹಚ್ಚಿ ಅವರ ವಿರುದ್ಧವನ್ನು ಕ್ರಮ ಕೈಗೊಂಡು ಕೋಲಾರಮ್ಮನ ಕೆರೆ ಉಳಿವಿಗಾಗಿ ರೈತ ಸಂಘದಿಂದ ಶೀಘ್ರದಲ್ಲೇ ಬೃಹತ್ ಮೊತ್ತದ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಜಿಲ್ಲಾಡಳಿತ ಮತ್ತು ಗುತ್ತಿಗೆದಾರರಿಗೆ ನೀಡ್ತಾ ಇದ್ದೀವಿ.